ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಕ್ಯಾಬೇಜ್ಲೆ ಗೋಬಿ ಮಂಚೂರಿ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಈ ಸಣ್ಣದಾಗಿ ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಒಂದು 2 ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಕಲಿಸ್ಕೊಳ್ಳಿ. ಖಾರ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಆಮೇಲೆ ಮತ್ತೆ ಖಾರ ಹಾಕ್ಕೊಂಡು ಒಗ್ಗರಣೆ ಕೊಡ್ಬೋದು. ಈಗ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡ್ರೆ ಅದರಲ್ಲೇ 2 ಬಟ್ಲ ಕಾರ್ನ್ಫ್ಲೋರ್ ಹಿಟ್ಟು ತೊಗೋಬೇಕು. ಕಾರ್ನ್ಫ್ಲೋರ್ ಹಿಟ್ಟು ತೊಗೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಹಾಗೆ ನೀವು ಕೈಲೇ ಕಲಿಸ್ಕೊತ ಸ್ವಲ್ಪ ಹೋರಿ. ನೋಡಿ, ಎಲ್ಲ ಕಡೆ ಸ್ವಲ್ಪ ಹಿಟ್ಟಾಗುವವರೆಗೂ ಕೈಲಿ ಕಲಿಸ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊತ ಚೆಂದಾಗಿ ಕಲಿಸ್ಕೊತ ಹೋಗಬೇಕು. ಒಮ್ಮೆಲೆಗೆ ನೀರು ಹಾಕಿ ಕಲಿಸ್ಬೇಡಿ. ಸ್ವಲ್ಪ ನೀರು ಹಾಕಿ ಕಲಿಸ್ರಿ. ನಮಗೆ ಉಂಡೆ ಬರುವಷ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ನೋಡಿ, ಈ ಥರ ನಮಗೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಥರ ನಮಗೆ ಉಂಡೆ ಥರ ಬರಬೇಕು. ನಾವು 5 ನಿಮಿಷ ನೆನೆಯಲಕ್ಕೆ ಬಿಡೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡು ಕಾಯಿಸ್ಲಕ್ಕಿಡಿ. ಈ ಥರ ಸಣ್ಣ ಸಣ್ಣ ಉಂಡೆ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಿ. ನೋಡಿ, ದಪ್ಪ ಮಾಡಿಕೊಂಡು ಬಿಡಬೇಡಿ, ಸಣ್ಣ ಸಣ್ಣವಾಗಿ ಬಿಡಿ. ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಯಾವತ್ತೂ ನೀವು ಮಾಡಿದ್ದಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ನೀವು ಮಾಡಿ ನೋಡಿ. ಭಾರಿ ತುಂಬ ಟೇಸ್ಟಿಯಾಗಿರುತ್ತೆ, ಕುರುಮಾಗಿ ಇರುತ್ತೆ. ನೋಡಿ, ನೀವು ಮನೇಲಿ ಬೇಕಾದರೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತೆಂಬುದು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈಗ ಅದನ್ನೇ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಒಂದೇ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಆಗಿರ್ತದೆ, ಇದನ್ನು ಹಾಕ್ಕೊಳ್ಳೋಣ. ನಾನು 1.5 ಟೊಮೆಟೊನ ಮಿಕ್ಸರ್ ಜಾರಿನಲ್ಲಿ ಹಾಕ್ಕೊಂಡಿದ್ದೀನಿ. ಆ ರಸವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಸ್ವಲ್ಪ ಕಲಿಸ್ಕೊತ ಹೋಗ್ರಿ. 2 ನಿಮಿಷ ಕುದಿಸ್ಲಿಕ್ಕೆ ಬಿಡಿ. ಹಾಗೆ ಆಮೇಲೆ ನಾವು ಸ್ವಲ್ಪ ಹುಣಸೆ ಹಾಕ್ಕೊಳ್ಳೋಣ. ಹುಣಸೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಟೊಮೆಟೊನು ಹುಳಿ ಇರುತ್ತೆ. ಸ್ವಲ್ಪ ಹುಣಸೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತ ಹೋಗ್ರಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರವನ್ನು ಹಾಕ್ಕೊರಿ ಮತ್ತು ಉಪ್ಪನ್ನು ಹಾಕ್ಕೊರಿ. ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ನಾವು ಒಂದು 3 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ಕುದೀತಾ ಇರಬೇಕು. ಹಾಗೆ ಸ್ವಲ್ಪ ನಾವು ಕರಿದಿಟ್ಕೊಂಡು ಗೋಬಿಯನ್ನು ಹಾಕ್ಕೊಂಡು ಕಲಿಸ್ಕೊತ ಹೋಗ್ರಿ. ಆ ರಸವನ್ನು ಎಲ್ಲ ಕಡೆ ಆಗೋವರೆಗೂ ನಾವು ಹಾಗೆ ಕಲಿಸ್ಕೊತ ಹೋಗಬೇಕು. ನೋಡಿ, ಈ ಥರ ನೋಡಿ ಎಲ್ಲ ಕಡೆ ಆಯಿತು. ನಿಮ್ಗೆ ಮೆತ್ತಗಾಗಬೇಕಂದ್ರೆ ಇನ್ನೊಂದು 2 ನಿಮಿಷ ನೀವು ಹಾಗೆ ಲೋ ಫ್ಲೇಮ್ ಒಳಗಿಟ್ಟು ಕಲಿಸ್ಕೊತ ಹೋಗಬೇಕು. ಇಲ್ಲ ನಮಗೆ ಮೆತ್ತಗೆ ಬೇಡ, ಕುರುಮೆ ಬೇಕಂದ್ರೆ ಅಟ್ಟೆ ಕಲಿಸಿ ಬಿಡಬೇಕು ಬಿಸಿ ಮಾಡಿ. ನೋಡಿ, ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.